ಕಾರ್ಯಕ್ರಮನೆಲ್ಲ ಯೋಚನೆ ಮಾಡಿದ್ದಾರೆ. ಅವರು ಸ್ವಾಗತ ಮಾಡುವಾಗ ಎಲ್ಲರ ಹೆಸರನ್ನು ಕೇಳ್ಕೊಂಡಿದ್ದಾರೆ. ಅಭಿನಂದನೆಗಳು ಪಟ್ಟು ಅಮನ್ ಅವರಿಗೆ ಒಂದು ಬಹುಮಾನವನ್ನ ನಮ್ಮ ಸವಿತಾ ಮೇಡಮ್ ಅವರು ನೀಡಬೇಕಂತ ಕೇಳ್ಕೊಳ್ತೇನೆ. ಒಂದು ವಿಷಯ ಹೇಳಲಿಕ್ಕೆ ಮರೆತು ಬಿಟ್ಟೆ. ಎಲ್ರಿಗೆ ನಾನು ಮಹಿಳಾ ದಿನಾಚರಣೆ ಶುಭಾಶಯ ಹೇಳಬೇಕಿತ್ತು. ಇವಾಗ ಕಾರ್ಯಕ್ರಮ ಮಾಡ್ತಾ ಇದ್ದೆ, ಹಾಗೆ ಇವಾಗ ಹೇಳ್ತಾ ಇದ್ದೆ. ಮಹಿಳಾ ದಿನಾಚರಣೆ ಅಂಗವಾಗಿ ಇನ್ನೊಂದು ಸಣ್ಣ ಬಹುಮಾನ ಇದೆ. ಹುಡುಗಿಯರಿಗೆ ಮಾತ್ರ ಇದು ಅವಕಾಶ. ಯಾವ ಹೆಣ್ಣುಮಕ್ಕಳ ಕೈಯಲ್ಲಿ ಅತಿ ಹೆಚ್ಚು ಗಾಜಿನ ಬಳೆ ಇದೆ, ಗಾಜಿನ ಬಳೆ ಇದ್ದರೆ ಮಾತ್ರ ಅವರಿಗೊಂದು ವಿಶೇಷ ಬಹುಮಾನ ಇದೆ. ಹೇಳಬೇಕಾದ ಶಬ್ದಗಳನ್ನು, ಅಭಿಪ್ರಾಯವನ್ನು, ಸರಿಯಾದ ಶಬ್ದಗಳನ್ನು ಸರಿಯಾದ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಹೌದಾ? ಯಾರು ಇಂಟ್ರೆಸ್ಟ್ ಇದ್ದೀರಾ? ಬನ್ನಿ. ಹುಡುಗಿಯರಲ್ಲಿ ಯಾರಾದರೂ ತಡಿ, ಕಣ್ಣು ಮುಚ್ಕೊಳ್ಳೋದು. ಒಂದು ಕಾಫಿ ಬಾಟ್ಲಿ, ಅಯ್ಯೋ ಕೈಕಲ್ ನೋಡಿದ್ರು ಮಾತಾಡ್ಲಿಲ್ಲ, ಬಾಯಿಗೆಲ್ಲ ಅಷ್ಟೇ. ಬಟ್ಲಿ ಇಟ್ಟು ಬರ್ತೀನಿ ನನ್ನ ಕೆಲಸಗೆ ನೋಡಿಲ್ಲ. ಇದನ್ನು ಗಮನಿಸಿ, ಈಗ ಬೇರೆ ಯಾರನ್ನು ಕೊಡ್ತಾ ಇಲ್ಲ. ಇವತ್ತು ಏನು ಹೇಳ್ತಾರೆ ಅದನ್ನೇ ನೋಡ್ತಾ ಇದ್ದಾರೆ. ಸರಿ, ಒಬ್ಬರು ಹೇಳಿದ್ರೆ ನೋಡಿ. ಆಟ ಆಯ್ತದ. ನಮ್ಮಲ್ಲೂ ಹಾಗೆ ನಾವು ಎಲ್ಲರೂ ಹೇಳಿದ ಮಾತನ್ನು ಕೇಳೋದು. ಒಂದು ಜ್ವರ ಬಂತು ಅಂತ ಎಣಿಸಿ, ನೀನು ಇದೊಂದು ತಂಬಳಿ ಮಾಡಿ ಕುಡಿ ಅಂತಾರವ್ರು, ಅದನ್ನು ಕುಡಿ. ಇದೊಂದು ಆಗ ಆ ಎಲೆದು ಚಟ್ನಿ ಮಾಡಿ ತಿನ್ನು ಅಂತ ಹೇಳುದು, ಅದನ್ನು ತಿನ್ಬೋದು. ಆಚೆಗೆ ಅಲ್ಲ, ಅಲ್ಲೊಂದು ಆಯುರ್ವೇದಿಕ್ ಡಾಕ್ಟರ್ ಇದ್ರು, ಅದನ್ನು ಅವ್ರ ಹತ್ರ ತಕೊಂಡು ಅವರದ್ದು ಮಾತ್ರ ತಕೊಂಡ್. ಈಚೆಗೆ ಇನ್ನೊಬ್ರು ಯಾರು ಹೇಳ್ತಾರೆ, ಅವರೊಬ್ರು ಪಂಡಿತರು ಇದ್ರು, ಅವರದ್ದು ತಕೊಂಡು. ಇಲ್ಲ, ನೀವು ಇದು ಕಾಳ್ಮೆಣಸು ನುಂಗಿರೋ ಮಾತು. ಒಟ್ಟಾರೆ ಟೂ ಮೆನಿ cooks spoil the soup. ಒಂದೊಂದು ಐಟಮ್ ಮಾಡ್ಲಿಕ್ಕೆ ಒಬ್ಬೊಬ್ಬರು ಅಂತಾದ್ರೆ ಓಕೆ. ತುಂಬಾ ಮಂದಿ ಅಡಿಗೆ ಭಟ್ರು, ಇವನು ಉಪ್ಪು ಹಾಕಿದ, ಅವನು ಅಲ್ಲಿ ಬೆಲ್ಲ ಹಾಕಿದ, ಇವನು ಇಲ್ಲಿ ಬಂದು ಉಪ್ಪು ಹಾಕಿದ, ಎಲ್ಲ ಮಾಡಿತು ಅಂತಾದ್ರೆ ಎಲ್ಲವೂ ಕೂಡ ಹಾಳಾಗ್ತದೆ. ಹಾಗೆಯೇ ಈ ಆಟದಲ್ಲಿ ನಾವೀಗ ಗಮನಿಸಿದ್ದು, ಎಲ್ಲರೂ ಉತ್ತರ ಹೇಳೋದು, ಇಲ್ಲಿ ಇದ್ದವ್ರು ಪೂರ ಟೋಟಲ್ ಕನ್ಫ್ಯೂಷನ್. ಈ ಹುಡುಗ ಮಾತ್ರ ನನಗೆ ಗಮನಿಸಿದ್ದು, ನಾನು ಒಬ್ಬನನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಾನೆ, ಅವನು ಏನು ಹೇಳ್ತಾನೆ ಅಂತ ಹೇಳಿ ಕೇಳಿದ್ದಾನೆ. ಕೆಲವರೆಲ್ಲಂತೂ ಬಾಯಿ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಮಾಡಿ ಹಾರಿಸಿಬಿಟ್ಟಿದ್ದಾರೆ. ಕೊನೆಯದು ಇನ್ನಿಲ್ಲ. ನಿಮಗೊಂದು ಕ್ಲೂ ಹೇಳುದು ನಾನು, ನೀವು ಎಲ್ಲರೊಟ್ಟಿಗೆ ಹಿಂಗೆ ಮಾಡ್ತಾ ಇದ್ರೆ ಅವ್ನು ಯಾರನ್ನು ಅಂತ ನೋಡುದು. ನೀವು ಯಾರಾದ್ರೂ ಒಬ್ಬರು ಮಾಡಿದ್ರೆ, ಒಬ್ಬರು ಆಕ್ಷನ್ ಮಾಡಿದ್ರೆ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. ಒಬ್ಬ ಹಿಂಗೆ ಅಂದು, ಒಬ್ಬ ಹಿಂಗೆ ಅಂದು, ಒಬ್ಬ ಹೀಗೆ ಅಂದು, ಎಂತ ನೋಡುದವ, ಯಾರನ್ನು ನೋಡುದು? ಅದ ಇವ ಒಂದು ಆಕ್ಷನ್ ನೋಡ್ರಿ, ಮಾಡು ಅದ ಹಿಂಗೆ ಸ್ವಿಂಗ್ ಮಾಡ್ಲಿಕ್ಕಿಲ್ಲ. ನಾ ಹೇಳ್ದ ಈಗ ನಿಮ್ಗೆ ತರಬೇತಿ ಆಗತ್ತೆ ಉಂಟು. ಒಂದು ಅವಕಾಶ. ಇನ್ನು ಮುಂದಿನ ಆಟಕ್ಕೆ ಇವರಿಬ್ಬರನ್ನ ಇಡ್ತೀರ, ಬೇರೆ ಏನಾದ್ರು ಅಂದಾಜುಂಟ? ಅರ್ಥ ಆಗ್ತದೆ. ಕಣ್ಮುಚ್ಚಿ, ಮಾತಾಡ್ಲಿಕ್ಕಿಲ್ಲ. ವೆರಿ ಗುಡ್. ಹೇಳಿ, ಕಣ್ಬಿಡಿ ಹೋಗುತ್ತಲ್ಲ. ರೆಡಿಯಾ? ಗಟ್ಟಿ ಹೇಳಿದ್ರೆ ಆಟ ಕ್ಯಾನ್ಸಲ್. ಕೊನೆಗೆ ಕಣ್ಬಿಡಿ, ನೀವು ಹೇಳಿ.
ಈಗ ಬೇಡ. ಕಾಮ ಈಗ ಎಂತ ಮಾಡ್ತಾ ಕಾಮ ನಾ ಹೇಳಿದ್ಮೇಲೆ ಕಣ್ತಿರ್ಬೇಕು. ಹಾ ಎಂತ ಇದು ಅಕ್ಕಿ ಹಾರುದಾ? ಅಕ್ಕಿ ಹಾರುದಾ? ಅಕ್ಕಿ ಹಾರು. ಅಕ್ಕಿ ಹಾರುತ್ತಿದೆ. ಕೈ ಬೀಸುವುದು. ವೆರಿ ಗುಡ್. ಹೌದು. ಕೈ ಬೀಸುವುದು. ಮಾಡಿ. ಹಾ ಅಕ್ಕಿ ಹಾರುವುದು ಅಲ್ಲ. ಶಬ್ದ ಬರ್ತಾ ಉಂಟು ನಂಗೆ. ಶಬ್ದ ಬರ್ಲಿಕ್ಕಿಲ್ಲ. ಇಲ್ಲೇನೋ ನಡೀತಾ ಇದೆ. ಅಲ್ಲೊಂದು ಹಕ್ಕಿ ಹಾರ್ತಾ ಉಂಟು ಗಿಡಗ ಮೇಲಿಂದ. ಆಗ 7 ಹಕ್ಕಿಗಳು. ಹೌದಾ? ಅಲ್ಲ, ಕಾಮನ ಬಿಲ್ಲೆ ಗೊತ್ತಂಗೆ. ಈಗ ಈಕ್ವಲ್ ಆಯ್ತು. ಕಣ್ಮುಚ್ಚೆ